ಆರಂಭಿಕ ಓವರ್ ಪವರ್ ಪ್ಲೇ ರೂಪಾಯಿಸಾಗಿ ಬರ್ತಾ ಇದೆ. ಆಶಿತ್ ಎತ್ತುಗಾರಿಕೆಯಲ್ಲಿ ನಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. 33ರ ವಿಜಯದ ಗುರಿಯನ್ನು ಪಡ್ಕೊಳ್ತಾ ಇದೆ SP ಫ್ರೆಂಡ್ಸ್ ಗುಂಡಿಬೈಲು. ಶಶಿಕಾಂತ ಪ್ರಶಾಂತ್ ಅವರ ಮಾಲಕತ್ವದ ತಂಡ. ಆಶಿತ್ ಮೊದಲ ಚೆಂಡು ಲೆಗ್ ಸ್ಟಂಪ್ನ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಅತಿರಿಕ್ತ ಖಾತೆ ಆರಂಭವನ್ನು ಪಡ್ಕೊಂಡ ತಂಡ ಮೊದಲ ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಕೂಡ ಯಾವುದೇ ರೀತಿಯ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಎರಡನೇ ಚೆಂಡು ಪುನಃ ತಪ್ಪಿಸುವಂತ ಪ್ರಯತ್ನ. ಮುಖ್ಯವಾಗಿ ಚೆಂಡು ಸೀಮರ ಕೊರಬದಲ್ಲೇ ಮೊದಲ ಸಿಕ್ಸರ್ ಈಗ ಬರ್ತಾ ಇದೆ. ಲೆಫ್ಟಿ ನಾಗ ದಾಂಡಿನ ಮುಖ್ಯವಾಗಿ 7ರ ಮೊತ್ತವನ್ನು ಕ್ರಮಿಸಿಕೊಳ್ತಾ ಇದೆ SP ಫ್ರೆಂಡ್ಸ್ ಗುಂಡಿಬೈಲ ತಂಡ. ಡಾಟ್ ಚೆಂಡನ್ನು ಕಾಡ್ತಾ ಇದೆ. ಚುಕ್ಕಿ ಹಸ್ತವನ್ನು ಕಾಡ್ತಾ ಇದೆ. 3 ಚೆಂಡುಗಳ ಮುಕ್ತಾಯದ ಹಾದಿಯಲ್ಲಿ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ SP ಫ್ರೆಂಡ್ಸ್ ಗುಂಡಿಬೈಲು. 33 ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ. ಎರಡು ಎತ್ತುಗಳು ಬಾಕಿಳ್ತಾ ಇದೆ. ಐದನೇ ಚೆಂಡು ಬಿರ್ಸಾಕ ಪ್ರಯತ್ನ. ಮುಖ್ಯವಾಗಿ ಚೆಂಡು ಬಹಳಷ್ಟು ಉತ್ತಮ ಇದೊಂದು. ಸಿಕ್ಸರ್ ಎಂಬ ತೀರ್ಮಾನ ಬರ್ತಾ ಇದೆ. ಸೆಕೆಂಡ್ ಸಿಕ್ಸರ್ ಈಗ ನಾಗದಾಂಡಿನ ಮುಖ್ಯವಾಗಿ 13 ಮೊತ್ತವನ್ನು ಕ್ರಮಿಸಿಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕುಳಿತಾ ಇದೆ. ಬಾಸುಕ ಪ್ರಯತ್ನ. ಮುಖ್ಯವಾಗಿ ಮತ್ತೆ ಚೆಂಡು 1 ಬೌನ್ಸ್ ಬೌಂಡ್ರಿ ಸೇರ್ಪಡೆ. ಮೊದಲ ಓವರ್ನಲ್ಲಿ 17 ಓಟಕ್ಕೆ ಆಶಿತ್ ಅವಕಾಶ ಮಾಡಿಕೊಡ್ತಾ ಇದ್ದಾನೆ.
18 ಚೆಂಡುಗಳ ಆಟ ಬಾಕಿ ಇರ್ತಾ ಇದೆ. 16 ಓಟ್ಗಳು ಬರಬೇಕಾಗಿದೆ. 18ಕ್ಕೆ 16 ಅವಶ್ಯಕತೆ ಒಂದು ಪಂದ್ಯಾಟ. ಸೆಮಿಫೈನಲ್ ಸಮರ. ಸೆಕೆಂಡ್ ಓವರ್ ಸುಪ್ರೀತಾಚಾರ್ಯ. 18ಕ್ಕೆ 16 ವಿಜಯದ ಗುರಿಯ ಪಂದ್ಯಾಟ. ಬಹಳಷ್ಟು ಉತ್ತಮ ಜೊತೆ ಆಟವನ್ನು ಕಾಡ್ತಾ ಇದೆ. ಲೆಫ್ಟಿನಾಗ 2 ಸಿಕ್ಸರ್ 1 ಬೌಂಡ್ರಿ ಮುಖ್ಯವಾಗಿ 16 ಆಟ. ಮಿಥುನ್ ಪೂಜಾರಿ ಸ್ಟ್ರೈಕ್ ಅಡಲೆ, ಸುಪ್ರೀತಾಚಾರ್ಯ ಎಸ್ತಗಾರಿಕೆಯಲ್ಲೇ. ಬಹಳಷ್ಟು ತೋಳಕ ಪ್ರಯತ್ನ ಮುಖ್ಯವಾಗಿ ತಂಡದ ಮೊತ್ತ 18. ಕ್ಷೇತ್ರ ಲೆಕ್ಕಾಚಾರದಲ್ಲಿ ಬಹುತೇಕವಾಗಿ 1ರ ಬದಲಿಗೆ ಆಗ್ತಾ ಇದೆ. 2 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 20. ಜಯಕ್ಕಾಗಿ ಕೇವಲ 13 ಓಟಗಳು ಬರಬೇಕಾಗಿದೆ. SP ಫ್ರೆಂಡ್ಸ್ ಗುಂಡಿಮೇಲ ತಂಡ ಬಹಳಷ್ಟು ಉತ್ತಮ ಒಂದು ಆರಂಭವನ್ನು ಪಡ್ಕೊಳ್ತಾ ಇದೆ. ಮಿಥುನ್ ಪೂಜಾರಿ ಲೆಫ್ಟಿನಾಗ, ಅಂತಿಮ ಒಂದೆಷ್ಟು ಬಾಕಿರ್ತಾ ಇದೆ ಕೊನೆ ಚೆಂಡಿಗಾಗಿ. ಈ ಬಾರಿ ಉದ್ದರ ಪತನವನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ಆಟಗಾರ. 2 ಸಿಕ್ಸರ್ 1 ಬೌಂಡ್ರಿ ಮುಖ್ಯವಾಗಿ 16 ಆಟವಾಡಿದಂಥ ಆಟಗಾರ ನಾಗಾ ಬ್ಯಾಕ್ ಇಂಟು ದ ಪೆವಿಲಿಯನ್. 12 ಎಚ್ಚೆತ್ತ 13 ಓಟದ ಅವಶ್ಯಕತೆ ಪಂದ್ಯಾಟ. ಹನ್ನೆರಡಕ್ಕೆ 13. ಅದೇ ರೀತಿ ಈಗಾಗಲೇ ನಮ್ಮ ಪಂದ್ಯ ನಮ್ಮ ಆತ್ಮೀಯರಾಗಿರುವಂಥ ಸಂದೀಪ್ ಭಟ್ ಇಂದ್ರಾಳಿ ಅವರು ಕೂಡ ಆಗಮಿಸಿಕೊಂಡು ಅವರಿಗೆ ಕೂಡ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. 12 ಚೆಂಡು 13ರ ವಿಜಯದ ಗುರಿಯ ಪಂದ್ಯಾಟ.
12 ಎಸೆತ ಜಯಕ್ಕಾಗಿ 13 ಓಟುಗಳು ಬರಬೇಕಾಗಿದೆ. ವಿಘ್ನೇಶ ಬಹುಶಃ ಒಂದು ಸೇರ್ಪಡೆ ಮುಖ್ಯವಾಗಿ ಇನ್ನುಳಿದ 11 ಚೆಂಡು ಜಯಕ್ಕಾಗಿ 12 ಓಟುಗಳು ಬರಬೇಕಾಗಿದೆ. ಮತ್ತೆ ಚೆಂಡು ಮುಖ್ಯವಾಗಿ ಚೆಂಡು ಡೀಪ್ ಮಿಡ್ ಸೇವರ ಕಂಚಿನಲ್ಲಿ 1ರ ಬದಲಿಗೆ ಈ ಬಾರಿ ರೊನಾಲ್ಡೋ ಮೊದಲ ಪತನ. ಪ್ರೀತೇಶ್ ಬ್ಯಾಕ್ ಇಟ್ ದ ಪೆವಿಲಿಯನ್. ದ್ವಿತೀಯ ಉದರ ಆಘಾತವನ್ನು ಕಾಡ್ತಾ ಇದೆ SP ಫ್ರೆಂಡ್ಸ್ ಗುಂಡ್ಬೇಲ ತಂಡ. ಕೊನೆಯ 10 ಎತ್ತುಗಳು ಬಾಕುಳಿತಾ ಇದೆ. ಹೊಸ ಆಟಗಾರ ಸೇರ್ಪಡೆ ಆಗ್ತಾ ಇದೆ. ನಾಗೇಶ್ ಮೆಂಡಾನ್ 10 ಎಸೆತ ಜಯಕ್ಕಾಗಿ 11 ಓಟುಗಳು ಬರಬೇಕಾಗಿದೆ. ಬಹಳಷ್ಟು ಪ್ರಯತ್ನವಾಗಿ ಚೆಂಡು ಲಾಂಗ್ ಬಸ್ ಆಗಿ ಬರ್ತಾ ಇದೆ. ಓದನ ಸೇರ್ಪಡೆ ಮುಖ್ಯವಾಗಿ ಇನ್ನುಳಿದ 9 ಚೆಂಡು 10ರ ಅವಶ್ಯಕತೆ ಪಂದ್ಯಾಟ. GFC ಟ್ರೋಫಿ 2024ರ ಮೊದಲ ದಿನ ಪಂದ್ಯದಲ್ಲಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಮೊದಲ ತಂಡವಾಗಿ ಫೈನಲ್ ಎಂಟ್ರಿ ಪಡ್ಕೊಳ್ತಾ ಇದೆ. ಏನಾರೇ ಮತ್ತೆ ಉದರ್ಯ ಪತನ. ಮಿಥುನ್ ಬ್ಯಾಕ್ ಇಟ್ ದ ಪೆವಿಲಿಯನ್. ಎಂಟು ಎಸೆತ ಜಯಕ್ಕಾಗಿ 10 ಓಟುಗಳು ಬರಬೇಕಾಗಿದೆ. ಬಹಳಷ್ಟು ಕುತೂಹಲಕಾರಿ ಸೆಮಿಫೈನಲ್ ಪಂದ್ಯ ಸಾಗ್ತಾ ಇದೆ. ರನ್ ರೈತ ಎತ್ತುಗಳು ಬರಬೇಕಾಗಿದೆ. ವಿಘ್ನೇಶ ಓವರ್. ಐದನೇ ಚೆಂಡು ವೈಡ್ ಬಾಲ್ ಎಂಬ ತೀರ್ಮಾನ ಬರ್ತಾ ಇದೆ. 1 ರನ್ ಸೇರ್ಪಡೆ. ಎಂಟು ಎಸೆತ 9 ಓವರ್ದ ಪಂದ್ಯಾಟ. ಬಿರ್ಸಾಕ ಪ್ರಯತ್ನವಾಗಿ ಕ್ಯಾಚ್ ಕೈ ಸೇರ್ತಾ ಇದೆ. ಪಾಟೀಲ ಬ್ಯಾಕ್ ಇಟ್ ದ ಪೆವಿಲಿಯನ್.
ಮತ್ತೆ ಹುದರ ಪತನವನ್ನು ಪಡ್ಕೊಳ್ತಾ ಇದೆ SP ಫ್ರಾನ್ಸ್ ಗುಂಡಿಬೇಲ ತಂಡ. ಸೇರ್ಪಡೆ ಆಗ್ತಾ ಇದೆ ಶ್ರೇಯಸ್ SP ಗಳ ಪರವಾಗಿ. ಅಂತಿಮ ಚೆಂಡು ಕೊನೆಯ ಚೆಂಡಿಗಾಗಿ ವಿಘ್ನೇಶ್. ಕೇವಲ ಒಂದು ಸೇರ್ಪಡೆ ಮಾತ್ರ. 6 ಎಸೆತ 8ರ ವಿಜಯ ಗುರಿಯ ಪಂದ್ಯಾಟ. ಬಹಳಷ್ಟು ಒಂದು ಕುತೂಹಲಕಾರಿ ಪಂದ್ಯಾಟವನ್ನು ಕಾಡ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಹೋರಾಟ. 6 ಚೆಂಡು 8ರ ವಿಜಯ ಗುರಿಯ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕೃಷ್ಣ ತೆಗಾರಿಕೆಯಾದಲ್ಲಿ ವೈಡ್ ಬಾಲ್ ಎಂಬ ತೀರ್ಮಾನ ಬರ್ತಾ ಇದೆ. 6 ಎಸೆತ 7 ಓಟದ ಅವಶ್ಯಕತೆ ಪಂದ್ಯಾಟ. ಬೆರ್ಸಾಕ ಪ್ರಯತ್ನ ಮುಖ್ಯವಾಗಿ ವಿಘ್ನೇಶ್ ರಕ್ಷಣೆ ಮತ್ತೆ ಅವರ ಸೇರ್ಪಡೆ. ತಂಡದ ಮೊತ್ತ 28. ಐದು ಎಸೆತ 5 ಓವರ್ ಬರಬೇಕಾಗಿದೆ. ಜಾನ್ ಮ್ಯಾಟರ್ಸ್ ಆಗಿ ಬರ್ತಾ ಇದೆ. ಮತ್ತೆ ಒಂದು ರನ್ ಸೇರ್ಪಡೆ ಆಗ್ತಾ ಇದೆ. ಪಂದ್ಯ ಟೈಕಂಡಲ್ಲಿ ಸೂಪರ್ ಓವರ್ ಅನ್ನು ಕಾಡಬೇಕಾಗಿದೆ. 4 ಎಸೆತ ವಿಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. ಪ್ರತಿಭಟನೆ ಪ್ರಯತ್ನ ಮುಖ್ಯವಾಗಿ ಮತ್ತೆ ಒಂದು ಸೇರ್ಪಡೆ. 3 ಎಸೆತ 3 ಓವರ್ ಅವಶ್ಯಕತೆ ಪಂದ್ಯಾಟಕ್ಕೆ ಸಾಗಿ ಬರ್ತಾ ಇದೆ. ಟೈಕಂಡ್ರೆ ಸೂಪರ್ ಓವರ್ ಕಾಡಬೇಕಾಗಿದೆ. ಮೂರು ಎಸೆತ 3 ಓವರ್ ಅವಶ್ಯಕತೆ ಪಂದ್ಯಾಟ. ಮತ್ತೆ ಕೂಡ ಒಂದು ಸೇರ್ಪಡೆ ಆಗ್ತಾ ಇದೆ. ಈ ಹಂತದಲ್ಲಿ ಬಹುತೇಕವಾಗಿ 2 ಓವರ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕ್ರಮಿಸಿಕೊಳ್ತಾ ಇದೆ. ಪಂದ್ಯಾಟ ಸಮಬಲವನ್ನು ಪಡ್ಕೊಳ್ತಾ ಇದೆ. 2 ಎಸೆತ 1 ಓವರ್ ಅವಶ್ಯಕತೆ ಪಂದ್ಯಾಟ.
ಪಂದ್ಯಾಟ ಸಮಬಲವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಇದೆ ಚೆಂಡು. 2 ಎಸೆತ 1 ಹೊಡೆದ ಅವಶ್ಯಕತೆ ಪಂದ್ಯಾಟ. ಅಮುಖವಾಗಿ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ SP ಫ್ರೆಂಡ್ಸ್ ಗುಂಡ್ಮೇಲ ತಂಡ. ದ್ವಿತೀಯ ತಂಡವಾಗಿ ಫೈನಲ್ ಎಂಟ್ರಿ ಪಡ್ಕೊಳ್ತಾ ಇದೆ. ಅಭಿನಂದನೆಗಳು ಹೇಳಿಕೊಳ್ತಾ ಇದೆ SP ತಂಡ ಆಟಗಾರರಿಗೆ. ಸೆಮಿಫೈನಲ್ ಅಂತ ನಿರ್ಗಮಿಸಿದ ತಂಡ ನೀಲಾ ಚಾಲೆಂಜರ್ಸ್ ಎಲ್ಲ ಆಟಗಾರರು ಕೂಡ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿಕೊಳ್ತಾ ಇದ್ದಾವೆ. ಹಲೋ, ಕಟ್ಟೆ ಫ್ರೆಂಡ್ಸ್ ಕ್ಯಾಪ್ಟನ್ ರಕ್ಷಿತ್ ಅವರು ಟಾಸ್ಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ರೀ SP ಫ್ರೆಂಡ್ಸ್ ಕ್ಯಾಪ್ಟನ್ ಹಲೋ SP ಫ್ರೆಂಡ್ಸ್ ಕ್ಯಾಪ್ಟನ್ಸ್ ಟಾಸ್ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಿಥುನ್, ಇಲ್ಲ ಅಂದರೆ ಈ ಪಂದ್ಯ ಕೊಟ್ಟವು 2 ಓವರ್ ಮ್ಯಾಚ್ ಮಾಡಲಾಗುತ್ತದೆ. ಮಿಥುನ್ ಪೂಜಾರಿ ಅವರು ಕ್ಷಿಪ್ರಗತಿಯಲ್ಲಿ ಟಾಸ್ಗಾಗಿ ಬನ್ನಿ. 4 ಓವರ್ಗಳ ಫೈನಲ್ ಪಂದ್ಯಾಟ ಇರುತ್ತೆ. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಮತ್ತು SP ಫ್ರೆಂಡ್ಸ್ ಗುಂಡಿಬೈಲು. ಕೊನೆಯ ಹಂತದಲ್ಲಿ ಲೀಗ್ ಹಂತದಿಂದ ಅದೃಷ್ಟದ ಲೆಕ್ಕಾಚಾರದ ಬಲದ ಮೇಲೆ ಈ ಟೂರ್ನಮೆಂಟ್ನಲ್ಲಿ ಉಳ್ಕೊಂಡಿರ್ತಕ್ಕಂಥ ಒಂದು ತಂಡ ನಂಬಲ ಸಾಧ್ಯ ರೀತಿಯಲ್ಲಿ ಇವಾಗ ಈ ಟೂರ್ನಮೆಂಟಿನ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಟೂರ್ನಮೆಂಟ್ನಲ್ಲಿ ನಿನ್ನೆ ದಿನ ಬೆಳಗಿನ ಅವಧಿಯಿಂದಲೂ ಕೂಡ ಟೂರ್ನಮೆಂಟ್ನಲ್ಲಿ ಬಳಕೆ ಆಗ್ತಾ ಇರುವಂತಹ 2 ಪ್ರಮುಖ ಡಗ್ಔಟ್ಗಳು, ಒಂದೆಡೆ ದಿವಂಗತ ಮಿಥುನ್ ರಾಜ್ ಅವರ ಸ್ಮರಣಾರ್ಥವಾಗಿರುವಂತಹ ಒಂದು ಪ್ಲೇಯರ್ ಸ್ಟ್ಯಾಂಡ್ ಇದೆ. ಜೊತೆಗಾಗಿ ಬಹಳಷ್ಟು ವರ್ಷಗಳ ಕಾಲ ಗುರುಶ್ರೀ ಗುಂಡಿಬೈಲ್ನ ತಂಡವನ್ನ ಕಟ್ಟಿ ಬೆಳೆಸಿದಂತ ದಿವಂಗತ ಮಾಧವ್ ಆಚಾರ್ಯ ಸ್ಮರಣಾರ್ಥ ಒಂದು ಪ್ಲೇಯರ್ ಸ್ಟ್ಯಾಂಡ್ ಇದೆ. ಟಾಸ್ ವನ್ ಬೈ SP ಫ್ರೆಂಡ್ಸ್ ಗುಂಡಿಬೈಲು. SP ಕ್ಯಾಪ್ಟನ್ ಡಿಸಿಷನ್ ಒಂದಿಗೆ ಇಮಿಡಿಯೇಟ್ ಆಗಿ ಅಂಕಣಕ್ಕೆ ಬರಬೇಕು. ಇಲ್ಲದೆ ಹೋದರೆ ಓವರ್ಗಳ ಸಂಖ್ಯೆ ಮತ್ತೆ ಕಡಿತ ಆಗುತ್ತೆ.
ಎಸ್ ಪಿ ಫ್ರೆಂಡ್ಸ್. ಎಸ್ ಪಿ ಫ್ರೆಂಡ್ಸ್ ಕ್ಯಾಪ್ಟನ್ ಗಮನಕ್ಕೆ ದಯವಿಟ್ಟು ಡಿಸಿಷನ್ ತಿಳಿಸಬೇಕು. ಎಸ್ ಪಿ ಫ್ರೆಂಡ್ಸ್, won the toss, elected to bat first. ಕ್ಷೇತ್ರಕ್ಷಣೆ ಬರಬೇಕು ಇಮಿಡಿಯೇಟ್ ಆಗಿ. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಇಮಿಡಿಯೇಟ್ ಆಗಿ ಬನ್ನಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಇಮಿಡಿಯೇಟ್ ಆಗಿ ಕ್ಷೇತ್ರಕ್ಷಣೆ ಬರಬೇಕು. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಕ್ಯಾಪ್ಟನ್ಗೆ ಅಂತಿಮ ಸೂಚನೆ ಕೊಡ್ತಾ ಇದ್ದೇವೆ, ಬರಬೇಕು ಇಮಿಡಿಯೇಟ್ ಆಗಿ. ಕ್ಷೇತ್ರಕ್ಷಣೆ ಆದಷ್ಟು ಬೇಗ ಸಿದ್ಧತೆಯನ್ನು ಪಡ್ಕೋಬೇಕು ದಯವಿಟ್ಟು. ಲೆಫ್ಟಿ ನಾಗ ಮತ್ತು ಮಿಥುನ್ ಆರಂಭಿಕ ಅಗ್ರಸರದಿ ಆಟಗಾರರು. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಕ್ಷೇತ್ರಕ್ಷಣೆ ಸಿದ್ಧತೆಯನ್ನು ಪಡ್ಕೋಬೇಕು ಇಮಿಡಿಯೇಟ್ ಆಗಿ. ನಿನ್ನೆ ದಿನ ಮೊದಲ ತಂಡವಾಗಿ ಟೂರ್ನಮೆಂಟಿನ ಪ್ರಶಸ್ತಿಯ ಸುತ್ತಿಗೆ ಲಗ್ಗೆಯನ್ನು ಇಟ್ಟಿರ್ತಕ್ಕಂಥ ತಂಡ ಅದ್ಯಾವ ರೀತಿಯ ಒಂದು ಫಲಿತಾಂಶವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ನಾಲ್ಕು ಓವರ್ಗಳ ಪಂದ್ಯ. ಮೊದಲ ಓವರ್ ಪವರ್ ಪ್ಲೇ ಆಗಿರುತ್ತೆ.
ವಿಘ್ನೇಶ್ ಅಚ್ಲಾಡಿ ಆರಂಭಿಕ ಅವ್ರನ್ನ ಆರಂಭಿಸ್ತಾ ಇರುವಂತ ಬೌಲರ್ ಕೂಡ. ಮೊದಲ ಚೆಂಡು ನಗತವನ್ನು ಪಡ್ಕೊಳ್ತಾ ಇದೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಈ ಬಾರಿ. ಆರಂಭಿಕ ಚೆಂಡು ಡಾಟೆಡ್ ಡೆಲಿವರಿ ರೂಪದಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಗುಟ್ಟುಗಳ ಹಿಂಭಾಗದಲ್ಲಿ ರಕ್ಷಿತ್ ಶೆಟ್ಟಿ, ಕಟ್ಟೆ ಫ್ರೆಂಡ್ಸ್ ಕಾಳಾವರದ ರೂವಾರಿ ಎರಡನೇ ಬಾರಿ ಮತ್ತೆ ವಿಘ್ನೇಶ್. ನಾಗಗೆ ಸಂತ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಬಹಳಷ್ಟು ತಮರಿತೆಂದು ಹೊಡೆತ ಈ ಬಾರಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇರುವಂತಹ SP ಫ್ರೆಂಡ್ಸ್ ಗುಂಡಿಬೈಲು. ನಾಗ ಖಾತೆ ಆರಂಭವನ್ನು ಕಾಣ್ತಾ ಇದೆ. 4 ವಿದೌಟ್ ಲಾಸ್. ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಸೆತದಿಂದ ಎಸೆತಕ್ಕೆ ವಿಘ್ನೇಶ್ ಎಸೆತದ ವೇಗಗಳು ಹೆಚ್ಚಾಗ್ತಾ ಇದೆ. ಬೌಂಡರಿ ಬಿಟ್ಟುಕೊಟ್ಟ ಬಳಿಕ ಡಾಟೆಡ್ ಡೆಲಿವರಿಯನ್ನು ದಾಖಲಿಸ್ತಾ ಇರುವಂತಹ ವಿಘ್ನೇಶ್ ಅಚ್ಲಾಡಿ. ಎಸ್ ಅಂತ ಚೆಂಡು ಈ ಬಾರಿ ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4 ಎಸೆಗಳು ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿಗಾಗಿ ಮತ್ತೆ ವಿಘ್ನೇಶ್. ಕೇವಲ 4 ಓಟುಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಔಟ್ ರಜ್ಜನ ಪಡ್ಕೊಂಡಂತ ಚೆಂಡು ಈ ಬಾರಿ ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯ. ಕೇವಲ 4 ಓಟುಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ವಿಘ್ನೇಶ್ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರಾಗಿರುವಂಥ ನವೀನ್ ಜತ್ತನ್ ಅವರು ಈಗಾಗಲೇ ಒಂದು ಕಾರ್ಯಕ್ರಮಕ್ಕಾಗಿ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಕಾರ್ಯಕ್ರಮದ ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಪ್ರಶಸ್ತಿ ನಿರ್ಣಯದ ಸುತ್ತು ಸಾಗ್ತಾ ಇದೆ. ಇದಾದ ತಕ್ಷಣವೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಖ್ಯ ವೇದಿಕೆಯಲ್ಲಿರುತ್ತೆ. ಅತಿಥಿಗಳು ಆಗಿರುವಂಥ ನವೀನ್ ಜತ್ತನ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅನ್ನೋದಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಜ್ವಲ್ ಎಸ್ಗಾರಿಕೆ ಭಾಗದಲ್ಲಿ ನಿನ್ನೆ ದಿನ ಈ ಟೂರ್ನಮೆಂಟ್ನಲ್ಲಿ ಒಂದು ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಂತ ಬೌಲರ್ ಕೂಡ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ಪ್ರಜ್ವಲ್. ಮಿಥುನ್ ಪೂಜಾರಿಗೆ ಗೆದ್ದಂತ ಚೆಂಡು ಈ ಬಾರಿ 1 ಓಟುಗಳ ಪೂರೈಕೆ ಆಗ್ತಾ ಇದೆ. ತಂಡದೊಟ್ಟು ಮತ್ತು 5ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಮೊದಲ ಚೆಂಡು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ.
ಕಟ್ಟೆ ಫ್ರೆಂಡ್ಸ್ ಕಾಳಾವರದ ಒಂದು ತಂಡ ಬಹುಶಃ ನಿನ್ನೆ ದಿನ ಈ ಟೂರ್ನಮೆಂಟಿನ ಮೊದಲ ತಂಡವಾಗಿ ಫೈನಲ್ ಎಂಟ್ರಿನ ಪಡ್ಕೊಂಡಿದ್ರು ನಾನ್ ಸ್ಟೇಟ್ ಪಂದ್ಯಾಕೂಟದಲ್ಲಿ. ಇದೇ ತಿಂಗಳ ಅಂತಿಮ ಹಂತದಲ್ಲಿ ಮತ್ತು ಡಿಸೆಂಬರ್ 1ನೇ ತಾರೀಕು 2 ದಿನಗಳ ಕಾಲ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ಒಂದು ತಂಡ ಪ್ರೀಮಿಯರ್ ಲೀಗ್ ಮಾದರಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಕುಂದಾಪುರ ಭಾಗದ ಬಹಳಷ್ಟು ಮಂದಿ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥ 2 ದಿನಗಳ ಕಾಲದ ಪಂದ್ಯಾಟ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಒಂದು ಸೇರ್ಪಡೆ ಕೂಡ ಪಡ್ಕೊಳ್ತಾ ಇದೆ. ಅದೇ ರೀತಿ ಕ್ರೀಡಾಂಗಣದ ಪ್ರವೇಶ ಭಾಗದ ಬಳಿ ಇರುವಂಥ ಆಟೋ ರಿಕ್ಷಾವನ್ನು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು ಅನ್ನೋದಾಗಿ ವಿನಂತಿಸ್ತಾ ಇದ್ದೇವೆ. ಕ್ರೀಡಾಂಗಣದ ಪ್ರವೇಶ ಭಾಗದಲ್ಲಿರುವಂಥ ಆಟೋ ರಿಕ್ಷಾ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ಅನ್ನೋದಾಗಿ ವಿನಂತಿಸ್ತಾ ಇದ್ದೇವೆ. ತಂಡದೊಟ್ಟು ಮತ್ತು 6ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ 3 ಎಸ್ಸುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಲೆಫ್ಟಿ ರೈಟಿ ಕಾಂಬಿನೇಷನ್. ಮಿಥುನ್ ಪೂಜಾರಿಗೆ ಸಂತ ಚೆಂಡು ಈ ಬಾರಿ ಮತ್ತೆ ಒಂದು ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ ಇವಾಗ 7ಕ್ಕೆ ತಲುಪ್ತಾ ಇದೆ. ಸ್ಪಾರ್ಕ್ ಉಡುಪಿ ಮತ್ತು AK ಸ್ಪೋರ್ಟ್ಸ್ ಉಡುಪಿಯ ಮೂಲಕವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಬಹಳಷ್ಟು ವರ್ಷ ಆಡಿದಂಥ ಆಟಗಾರ ಕೂಡ ಮಿಥುನ್ ಪೂಜಾರಿ. SP ಫ್ರೆಂಡ್ಸ್ ಗುಂಡಿಬೈಲ್ನ ಲೆಜೆಂಡ್ ಐಕಾನ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಲೆಫ್ಟಿ ನಾಗ ವಾಪಸ್ ಆತಿಯನ್ನು ಪಡ್ಕೊಂಡ್ರು. ಈ ಬಾರಿ 7 ಓಟುಗಳಿಗೆ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಪ್ರೀತು ಹೊಸ ಆಟಗಾರ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಮತ್ತೊಂದು ಓಟುಗಳ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಕಾರ್ತಿಕ್ ಬೇಜಾಡಿ 3ನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇರುವಂಥ ಬೌಲರ್. ತಂಡದೊಟ್ಟು ಮೊತ್ತ 8 ಓಟುಗಳಿಗೆ ತಲುಪ್ತಾ ಇದೆ. ಮತ್ತೆ ಒಂದು ಓಟುಗಳ ಸೇರ್ಪಡೆ. ಈ ಬಾರಿ ಪ್ರೀತು ನಿರೀಕ್ಷಿತ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ. ಈ ಬಾರಿ ಕೂಡ ಶಾರ್ಟ್ ರೈಸಿಂಗ್ ಡೆಲಿವರಿ. ಮತ್ತೆ ಓಟುಗಳಿಗೆ ಅವಕಾಶಗಳಿಲ್ಲ. 2 ಎಸೆತಗಳು 3ನೇ ಓವರ್ನಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಮಿಥುನ್ ಹೊಡೆತ. ಜಯಂತ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆ. ಮತ್ತೆ 2 ಓಟುಗಳ ಪೂರೈಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಾರಿ ತಂಡದೊಟ್ಟು ಮೊತ್ತ 11 ಓಟುಗಳಿಗೆ ತಲುಪ್ತಾ ಇದೆ. 11 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಬಹಳಷ್ಟು ಮಂದಿ ಆಟಗಾರರನ್ನು ಒಟ್ಟಾಯಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ಒಂದು ತಂಡ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ.
ಕ್ಲೀನ್ ಬೌಲ್ ರೂಪದಲ್ಲಿ ಮತ್ತೆ ಹೊದಾರಿ ಆಘಾತವನ್ನು ಕಾಣ್ತಾ ಇದೆ. 11-2 SP ಫ್ರೆಂಡ್ಸ್ ಗುಂಡಿಬೈಲು. ಮತ್ತೆ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 2ನೇ ಓಟ ಕೂಡ ಈ ಹಂತದಲ್ಲಿ ಪೂರೈಕೆಯನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 13ಕ್ಕೆ ತಲುಪ್ತಾ ಇದೆ. 3ನೇ ಓವರ್ ಮುಕ್ತಾಯ. ಮತ್ತೆ ವೈಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ತಂಡದೊಟ್ಟು ಮೊತ್ತ 14. ದೂರದ ಕುಂದಾಪುರದ ಒಂದು ತಂಡ SP ಫ್ರೆಂಡ್ಸ್ ಗುಂಡಿಬೈಲ್ನ ತಂಡವನ್ನು ಎದುರಿಸ್ತಾ ಇದೆ. 2ನೇ ಬಾರಿ ಮತ್ತೆ ಹರ್ಷ. ಪ್ರೀತು ಗೆದ್ದಂತ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಮತ್ತೆ 2 ಔಟ್ಗಳ ಪೂರೈಕೆಯನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ ಇವಾಗ 16 ಓಟುಗಳಿಗೆ ತಲುಪ್ತಾ ಇದೆ. 16. ಅಂತಿಮ 4 ಚೆಂಡುಗಳು ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಕಾರ್ತಿಕ್ ಭಟ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಗುಂಡಿಬೈಲು ಫ್ರೆಂಡ್ಸ್ ಕ್ರಿಕೆಟರ್ಸ್ ಗುಂಡಿಬೈಲು ಇವರ ಆಶ್ರಯದಲ್ಲಿ ಸಾಗ್ತಾ ಇರುವಂತಹ 2 ದಿನಗಳ ಕಾಲದ GFC ಟ್ರೋಫಿ 4ನೇ ಆವೃತ್ತಿಯ ಪಂದ್ಯಾಕೂಟದ ಸಮಾರೋಪ ಸಮಾರಂಭಕ್ಕಾಗಿ ಈಗಾಗಲೇ ನಮ್ಮನ್ನು ಕೊಡಿಕೊಳ್ತಾ ಇರುವಂತಹ ಗೌರವಾನ್ವಿತರು ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆಗಿರುವಂತಹ ಶ್ರೀ ಯಶ್ಪಾಲ್ ಸುವರ್ಣ ಅವರು ಈಗಾಗಲೇ ಒಂದು ಕಾರ್ಯಕ್ರಮಕ್ಕಾಗಿ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಗುಂಡಿಬೈಲು ಫ್ರೆಂಡ್ಸ್ ಕ್ರಿಕೆಟರ್ಸ್ ಗುಂಡಿಬೈಲ್ನ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ. ನಾಲ್ಕು ಎಸ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಹರ್ಷ 5ನೇ ಚೆಂಡಿಗಾಗಿ. ಪ್ರೀತು ಗೆದ್ದಂತ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಹರ್ಷ ಅಂತಿಮ ಚೆಂಡು ಮತ್ತೆ 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದೊಟ್ಟು ಮೊತ್ತ 21 ಓಟುಗಳಿಗೆ ತಲುಪ್ತಾ ಇದೆ. ಜಯಕ್ಕಾಗಿ 22 ಓಟವನ್ನು ಪಡ್ಕೊಳ್ಬೇಕಾಗಿದೆ. 24 ಚೆಂಡು ಜಯಕ್ಕಾಗಿ 22 ಓಟುಗಳ ಒಂದು ಸುಲಭ ಟಾರ್ಗೆಟ್. GFC ಟ್ರೋಫಿ 4ನೇ ಆವೃತ್ತಿಯ ಪಂದ್ಯಾಟ ಬಹುಶಃ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಮತ್ತೊಂದಷ್ಟು ಹೊಸತನಗಳಿಗೆ ಸಾಕ್ಷಿ ಆಗ್ತಾ ಇದೆ.
ಇಲ್ಲಿಯವರೆಗಿನ 3 ಬಾರಿಯ ಪಂದ್ಯಾಕೂಟದಲ್ಲಿ ಅರ್ಹ ಅಶಕ್ತ ಬಡ ಕುಟುಂಬಗಳಿಗೆ 1,000 ಕೆಜಿ ಅಕ್ಕಿ ವಿತರಣೆ, ಜೊತೆಗಾಗಿ ತೀರಾ ಅವಶ್ಯಕತೆ ಇದ್ದಂಥ 5 ಮಂದಿ ವಿಕಲಚೇತನರಿಗೆ ವೀಲ್ ಚೇರ್ ವಿತರಣೆ ಅಂತ ಕಾರ್ಯಕ್ರಮ, ಜೊತೆಗಾಗಿ 5 ಬಡ ಕುಟುಂಬಗಳಿಗೆ ವೈದ್ಯಕೀಯ ನೆರವಿಗಾಗಿ 25,000ಕ್ಕೂ ಮೇಲ್ಪಟ್ಟ ಧನ ಸಹಾಯವನ್ನು ಮಾಡಿದಂಥ ಒಂದು ಸಂಸ್ಥೆ ಕೂಡ ಗುಂಡಿಬೈಲು ಫ್ರೆಂಡ್ಸ್ ಕ್ರಿಕೆಟರ್ಸ್. ಜೊತೆಗಾಗಿ 3 ಬಾರಿಯ ಪಂದ್ಯಾಕೂಟದ ಸಮಾರೋಪ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು, ಅದೇ ರೀತಿ ಸಂಘ ಸಂಸ್ಥೆಗಳು ಸೇರಿದಂತೆ ಒಟ್ಟು 48 ಮಂದಿ ಸಾಧಕರನ್ನು ಗೌರವಪೂರ್ಣವಾಗಿ ಸನ್ಮಾನಿಸಲಾಗಿದೆ. ಜೊತೆಗಾಗಿ ಇವತ್ತಿನ ದಿನದ ಸಮಾರೋಪ ಸಮಾರಂಭದಲ್ಲಿ ಒಟ್ಟು 20 ಮಂದಿ ಸಾಧಕರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಮತ್ತೊಂದು ಹೊಸತನದ ಹೆಜ್ಜೆಯನ್ನು ಇಡ್ತಾ ಇರುವಂಥ ಗುಂಡಿಬೈಲು ಫ್ರೆಂಡ್ಸ್ ಕ್ರಿಕೆಟರ್ಸ್ನ ಒಂದು ತಂಡ. ಮೊದಲ ಬಾರಿಗೆ, ಇದು ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಒಂದರ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂಥ ಆಟಗಾರನಿಗೆ 10 ಲಕ್ಷ ರೂಪಾಯಿಗಳ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಹಸ್ತಾಂತರಿಸಲಾಗ್ತಾ ಇದೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಟಗಾರರಿಗೆ ಸಂಭವಿಸಿರ್ತಕ್ಕಂಥ ಕೆಲವೊಂದು ವಿದ್ಯಮಾನಗಳು, ಅನಾಹುತಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಮನೆಯವರಿಗೆ ಕೊನೆಯ ಹಂತದಲ್ಲಿ ಒಂದಷ್ಟು ಆಧಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಒಂದು ಜೀವ ವಿಮೆಯನ್ನು ಹಸ್ತಾಂತರಿಸಲಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಓರ್ವ ವ್ಯಕ್ತಿಗೆ ವೀಲ್ ಚೇರ್ ಹಸ್ತಾಂತರ ಮತ್ತು ಬ್ರಹ್ಮಾವರದ ಅನಾಥಾಶ್ರಮವೊಂದಕ್ಕೆ 1 ದಿನದ ಊಟವನ್ನು ದಾನದ ರೂಪದಲ್ಲಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಗುಂಡಿಬೈಲು ಫ್ರೆಂಡ್ಸ್ ಕ್ರಿಕೆಟರ್ಸಿನ ತಂಡ ಹಮ್ಮಿಕೊಳ್ತಾ ಇದೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ನಮಗೆ ಒಂದು ಟೂರ್ನಮೆಂಟ್ನಲ್ಲಿ ಉಪಸ್ಥಿತಿಯನ್ನು ತೋರ್ಪಡಿಸಿದಂಥ ಉಡುಪಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂಥ ಶ್ರೀ ಯಶ್ಪಾಲ್ ಸುವರ್ಣ ಅವರಿಗೆ ತಂಡದ ಪರವಾಗಿ ಆತ್ಮೀಯ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ ಒಂದು ಸವಿನೆನಪಿನ ಸ್ಮರಣಿಕೆಯನ್ನು ನಾಗಾರ್ಜುನ ಅವರು ನೀಡಿ ಗೌರವಿಸಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ತಿಕ್ ಬೀಜಾಡಿಯ ಹೊಡೆತ, ಶಾರ್ಟ್ ಸ್ಕ್ವೇರ್ ಲೆಗ್ ನಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಬಾರಿ ದೇವ್ ಪಾಟೀಲ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ವಿಕೆಟ್ ಉರುಳ್ತಾ ಇದೆ. ಕೇವಲ 3 ಓಟ್ಗಳಿಗೆ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಬೌಲರ್ ಪುನೀತ್ ಪೂಜಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡಬಲ್ಲಂತ ಪುನೀತ್ ಪೂಜಾರಿ. ರಕ್ಷಿತ್ ಗೆಲ್ಸಂತ ಚಂಡೆ, ಬಾರಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 2 ಎಸೆಗಳು ಬಾಕಿ ಉಳಿತಾ ಇದೆ. 5ನೇ ಬಾರಿ ಮತ್ತೆ ಪುನೀತ್ ಅಂತ ಚೆಂಡು. ಈ ಬಾರಿ ಮತ್ತೆ ಓಟ್ಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ. ಬೀಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸಿರುವಂತಹ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಒಂದು ತಂಡ. ಅಂತಿಮ 18 ಚೆಂಡು ಜಯಕ್ಕಾಗಿ 15 ಓಟುಗಳು ಬರಬೇಕಾಗಿದೆ.
ನಾಗೇಶ್ ಸದ ಎರಡನೇ ಓವರ್ ಮೊದಲ ಚೆಂಡು ಓಟ್ಗಳು ಬರ್ತಾ ಇಲ್ಲ ಈ ಬಾರಿ. ಅಂತ ಚೆಂಡು ವಿಶಿಷ್ಟತೆಯಿಂದ ಸ್ಕೂಪ್ ಶಾಟ್ ಈ ಬಾರಿ. ವಿಘ್ನೇಶ್ ದಾಂಡಿನಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಆಗಲ್ಲ ಕಿರಿದಾಗಿರ್ತಕ್ಕಂಥ ಅಂಕಣದ ಸಂಪೂರ್ಣ ಲಾಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ವಿಘ್ನೇಶ್ ಅಚ್ಲಾಡಿ. ತಣದೊಟ್ಟು ಮತ್ತು 13. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದೊಟ್ಟು ಮೊತ್ತ 14 ಓಟುಗಳಿಗೆ ತಲುಪ್ತಾ ಇದೆ. ಅಂತಿಮ 14 ಚೆಂಡು 8 ಓಟುಗಳು ಬರಬೇಕಾಗಿದೆ. ನಾಗೇಶ್ 5ನೇ ಚೆಂಡಿಗಾಗಿ ರಕ್ಷಿತ್ ಹೊಡೆತ ಒಂದು ಓಟ ಈ ಬಾರಿ. 2ನೇ ಓಟ ಮತ್ತೆ ಪೂರೈಕೆಯನ್ನು ಪಡ್ಕೊಂಡ್ರು. 16ಕ್ಕೆ ತಲುಪ್ತಾ ಇದೆ ತಂಡದೊಟ್ಟು ಮೊತ್ತ. 2ನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಬೀಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಮಿಡ್ ವಿಕೆಟ್ ನಲ್ಲಿ ಸಾಕ್ತಾ ಇದೆ. ಪ್ರೀತು ಕ್ಷೇತ್ರರಕ್ಷಕ. ಒಂದು ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 17 ಓಟುಗಳು. ಅಂತಿಮ 12 ಚೆಂಡು ಜಯಕ್ಕಾಗಿ ಕೇವಲ 5 ಓಟುಗಳು ಮಾತ್ರ ಬರಬೇಕಾಗಿದೆ. ಹದಿನೇಳು ಎಸೆತ 12 ಎಸೆತ ಕೇವಲ 5 ಓಟುಗಳ ಅವಶ್ಯಕತೆ. ಬೌಲರ್ ಮಿಥುನ್ ಪೂಜಾರಿ ಅಂತಿಮ 3ನೇ ಓವರ್ಗಾಗಿ. ಚೆಂಡು ಬಹಳಷ್ಟು ತಮರಿದೆ. ಒಂದು ರಿವರ್ಸ್ ಶಾಟ್ ಸಿಕ್ಸರ್ ಈ ಬಾರಿ. GFC ಟ್ರೋಫಿಯನ್ನು ಜಯಿಸ್ತಾ ಇರುವಂತಹ ಕಟ್ಟೆ ಫ್ರೆಂಡ್ಸ್ ಅವರ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಆಟಗಾರರಿಗೆ. ಪಂದ್ಯಾಟದಲ್ಲಿ ಭಾಗವಹಿಸಿಕೊಂಡು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ SP ಫ್ರೆಂಡ್ಸ್ ಗುಂಡಿಬೈಲು ತಂಡದ ಆಟಗಾರರಿಗೆ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಕ್ರೀಡಾಂಗಣದ ಸುತ್ತಗಲಕ್ಕೂ ಇರುವಂಥ ನಮ್ಮ ಸ್ವಯಂ ಸೇವಕರ ಗಮನಕ್ಕೆ ದಯವಿಟ್ಟು ಆ ಭಾಗದಲ್ಲಿ ಮರದ ಬಳಿ ಇರುವಂಥ ಸ್ವಯಂ ಸೇವಕರು ಕ್ರೀಡಾಂಗಣದಲ್ಲಿರುವಂಥ ನಮ್ಮ ಎಲ್ಲ ಚೇರ್ಗಳನ್ನು ಒಟ್ಟು ಮಾಡಿಕೊಂಡು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಆ ರೆಸ್ಟಿಂಗ್ ಅಂಬ್ರೆಲ್ಲಾಗಳನ್ನು ಕೂಡ ದಯವಿಟ್ಟು ತಗೊಂಡು ಬರಬೇಕು ನಮ್ಮ ಸ್ವಯಂ ಸೇವಕರು. ಚೇರ್ಗಳನ್ನೆಲ್ಲ ವೇದಿಕೆ ಎದುರು ಭಾಗದಲ್ಲಿ ಸಿದ್ಧಪಡಿಸಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.